17th Jan is special day for me guys. ಸೊ ಗೈಸ್ ಇವತ್ತು ಎಕ್ಸಾಮ್ ಇದೆ, ಎಕ್ಸಾಮ್ ಮುಗಿಸ್ಕೊಂಬಂದ್ಬಿಟ್ಟು ಹೋಗೋಣ ಕೋಲಕ್ಕೆ. ಮಿಸ್ ಮಾಡೋಂಗಿಲ್ಲ ಇವತ್ತು ಕೋಲನ, ಏನು ಮಿಸ್ ಮಾಡಿದರೆ ಇವತ್ತು ಕೋಲ ಮಿಸ್ ಮಾಡೋಂಗಿಲ್ಲ. ಸೊ ಒಂದು ಸ್ಟ್ರೀಕ್ ಇದೆ, ಆ ಸ್ಟ್ರೀಕ್ ನನಗೆ ಯಾವ್ದಾದ್ರು ಒಂದು ರೀಸನಿಗೆ ಆ ಸ್ಟ್ರೀಕ್ನ ನಾನು ಬ್ರೇಕ್ ಮಾಡಬೇಕಿತ್ತು. ಅದಕ್ಕೆ 1 ಗಂಟೆ ಆ ಸ್ಟ್ರೀಕ್ ಏನಂದರೆ, ನಾನು ಫಸ್ಟ್ ಇಯರ್ ಇದ್ದಾಗ ಅರ್ಧಕ್ಕೆ ಅಂದರೆ ನಾನು ಫಸ್ಟ್ ಇಯರ್ ಇದ್ದಾಗ 1 ಗಂಟೆವರೆಗೂ ಕೂತಿದ್ದೆ. ಇವತ್ತು ಜಾಸ್ತಿ ಆಗುತ್ತಾ ಇಲ್ವ ನೋಡೋಣ, ಯಾಕಂದರೆ ನಿದ್ದೆ ಮಾಡಿಲ್ಲ ಗೈಸ್. ಒಂದು 2 ಡೇಸ್ PC ಎಕ್ಸಾಮಿಗೆ ಒನ್ ಡೇ ಗ್ಯಾಪ್ ಇತ್ತು, ಮಾತಾಡೋಕೆ ಬರ್ತಿಲ್ಲ, ಫುಲ್ಲು ಉದ್ಕೊಂಬಿಟ್ಟಿದ್ದಾವೆ ತುಟಿ. ಸೊ ಇವತ್ತು ಫುಲ್ಲು ಕಂಪ್ಲೀಟ್ ಆಗೋರು ಕೂಡಬೇಕು ಅಂತಂದ್ಬಿಟ್ಟು ಫಿಕ್ಸ್ ಆಗಿದ್ದೀನಿ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಹೋಗುವ. ನಾನು ತೋರಿಸ್ತೀನಿ, ಫುಲ್ ಕೋಲ ತೋರಿಸ್ತೀನಿ ನಿಮಗೆ. ಸೊ ಗೈಸ್, PC ಎಕ್ಸಾಮ್ ಇದೆ, ಫುಲ್ ನಾನು ಡೈಲಿ ಮಾಡಬೇಕು ಅಂದ್ಕೊತಿರ್ತೀನಿ, ಆದರೆ ಮಾತಾಡೋಕ್ಕೆ ಬರ್ತಿಲ್ಲ. ಇವತ್ತು ಸ್ವಲ್ಪ ಮಾತಾಡ್ತಿದ್ದೀನಿ, ನಿನ್ನೆ ಮೊನ್ನೆ ಅಂತೂ ನನಗೆ ಊಟ ಮಾಡೋಕ್ಕಾಗಲಿಲ್ಲ. ಸೊ ಅದು ಬಿಡಿ, ನಾನು ಕೋಲ ತೋರಿಸ್ತೀನಿ ಡೈರೆಕ್ಟಾಗಿ, ಅಲ್ಲಿವರೆಗೂ ಟೈಮ್ ಪಾಸ್ ಎಲ್ಲ ಮಾಡೋದು ಬೇಡ. ಸೊ ಎಕ್ಸಾಮ್ ಬರೆದ್ಬಿಟ್ಟು ಸಿಗೋಣ. ಓಕೆ, ಬಾಯ್. ಇದು ಮಾಡ್ಕೊಂಬಂದು ಹೂ ಹರ್ಟ್ ವಿಡಿಯೋ ಸೋ ಮಚ್ ಈಸಿ ಕ್ವಶನ್ಸ್. A few moments later. ಮಾಡಿದರೆ ನೀನು ಮದುವೆ ಸಖತ್ತಿತ್ತು ಮಾಡಿ ಫುಲ್ ಟೇಸ್ಟ್. ಇದು ನೋಡು, ಇದು ಹಾಕೊಳ್ಳೋದ, ಇದನ್ನ ಮಿಕ್ಸ್ ಮಾಡೋದು. ನಾನು ಹತ್ರ ಬಟ್ಟೆ ಎಂತ ಮಾಡಿ ಹೋಯ್ತಾ.
ವೆಹಿಕಲ್ಗಳು ಮಾಡೋರು ಇರ್ತಾರಲ್ಲ ಗೈಸ್, ಏನಾನ ಒಬ್ಬನೇ ಹೋಗ್ತಿದ್ದೀನಿ, ಯಾರೂ ಇಲ್ಲ ರೋಡಲ್ಲಿ. ಧೈರ್ಯ ದೇವ್ರಿಗೆ ಹೋಗಿ ಬಂದಿದ್ದೀನಲ್ಲ, ಅದಕ್ಕೆ ಧೈರ್ಯ ಬಂದಿದೆ. ಎದಕ್ಕೆ ಹೆದರ್ಬೇಕು ಗೈಸ್? ಈ ಡೇ ಫುಲ್ಲು ಮೆಮೊರಬಲ್ ಡೇ ಗೈಸ್. ಯಾಕೆ ಹೇಳಿ? 17th Jan ಈ ಸ್ಪೆಷಲ್ ಡೇ ಫಾರ್ ಮೀ ಗೈಸ್. ನಿನ್ನೆ ಎಕ್ಸಾಮ್ ಇಟ್ಕೊಂಡು ಎಷ್ಟು 1.5-2 ದಿನ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ. ಬಾಯಲ್ಲಿ ಮಾತಾಡೋಕ್ಕೆ ಬರಲ್ಲ. ನಾನು ಇಲ್ಲ ಅಂದರೆ ಲಾಗ್ ಮಾಡ್ತಿದ್ದೆ, ಎಕ್ಸಾಮ್ ಇದ್ದರೂ ಮಾಡ್ತಿದ್ದೆ. ಬಾಯಿ ಮಾತಾಡೋಕ್ಕೆ ಬರ್ತಿಲ್ಲ, ಫುಲ್ಲು ಗುಳ್ಳಾಗಿಬಿಟ್ಟಿದೆ ಬಾಯಲ್ಲಿ ಹೀಟಾಗಿ. ಅದಕ್ಕೆ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತು ಮಾಡಲೇಬೇಕಾಗಿತ್ತು, ಯಾಕಂದರೆ ಇವತ್ತು ಸ್ಪೆಷಲ್ ಡೇ ಗೈಸ್. ಮತ್ತು ಕೋಲ ಬೇರೆ ಇತ್ತು ಇವತ್ತು. ಅದನ್ನ ತೋರಿಸ್ಲಿಲ್ಲ ಅಂದರೆ ಹೆಂಗೆ ಗೈಸ್? ಫಸ್ಟ್ ಇಯರ್ ಇದ್ದಾಗ ನಾವು ಹೋಗಿದ್ವಿ, ಅದು ಸಣ್ಣಮ್ಮ ದೇವಿದು. ಅಲ್ಲಿ 1 ಗಂಟೆ ಅಷ್ಟೇ ಕೂತಿದ್ದೆ. ಇವತ್ತೆಷ್ಟು ಗೊತ್ತಾ ಟೈಮು? 3:30 ಆಗಿದೆ ಇವಾಗ ಟೈಮು. ಫುಲ್ ಕಂಪ್ಲೀಟ್ ನೋಡಿದೆ ನಾನು ಕೋಲ. ಯಾರೂ ಬಂದಿರಲಿಲ್ಲ, ನಾನೊಬ್ಬನೇ ಹೋಗಿದ್ದೆ. ಸೊ ಯಾ ಗೈಸ್, ಫಸ್ಟ್ ಇಯರ್ ಏನೋ ಬೇಡದೇ ಇರೋದನ್ನು ಬೇಡ್ಕೊಂಬಿಟ್ಟಿದ್ದೆ. ಈ ಕೋಲ ಎದಕ್ಕೆ ಕೂತ್ಕೊಂಡೆ ಅಂದರೆ ಹಟ್ಟಪಟ್ಟು ಕೂತ್ಕೊಂಡಿದ್ದೀನಿ. ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೂತಿದ್ದೆ. ಅದಕ್ಕೆ ಇವತ್ತು ಯಾರು ಬರಲಿ ಬಿಡಲಿ, ನನ್ನ ಮೈಂಡ್ ಫಿಕ್ಸ್ ಇತ್ತು, ಇವತ್ತು ಕೂಡಬೇಕು, ಕಂಪ್ಲೀಟ್ ಕೂಡಬೇಕಂತ. ಅದಕ್ಕೆ ಇವತ್ತು ಕಂಪ್ಲೀಟ್ ಕೂದ್ಬಿಟ್ಟು ಬಂದಿದ್ದೀನಿ. ಸೊ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಕಂಟಿನ್ಯೂ ಆದರೆ ನಾಳೆ ಏನಾದರೂ ಮಾಡಿದರೆ ತೋರಿಸ್ತೀನಿ. ಕಂಟಿನ್ಯೂ ಆಗಲಿಲ್ಲ ಅಂದರೆ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. 2 ಗಾಡಿ ತೊಗೊಂಡು ಹೋಗ್ತಿದ್ದೀವಿ. ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಅಲ್ಲಿ ಕೃಷ್ಣ ಮತ್ತು ಸಂತು, 4ನೇ ಜೊತೆ ಹಿಂದೆ ಇವನಿದ್ದಾನೆ ಚಲಾನ. 4 ಜನ ಹೋಗ್ತೀವಿ. ಟಿಫಿನು ಊಟ 2 ಒಂದೇ ಸಲ ಮಾಡಿಕೊಂಡ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡೆ, ಮತ್ತೆ ನಿದ್ದೆ ಬಂತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಫ್ರೆಶಪ್ ಆಗಿ ಇವಾಗ ಟೈಮ್ ಬಂದ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ, ಆಮೇಲೆ ಮಾತಾಡೋಣ. ಇದೇ ಗೈಸ್ ಪ್ರತಿ ಶನಿವಾರ ಬರೋ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಬಾ ಲಾರಿ 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 ಇವತ್ತಿನ ದಿನ ತುಂಬ ಸ್ಪೆಷಲ್ ಗೈಸ್. ನಿನ್ನೆನೂ ಹೇಳಿದೆ ನಾನು ನೈಟು 17th Jan. ಈ ಭೂಮಿ ಮೇಲೆ ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ನಿಸ್ವಾರ್ಥದಿಂದ ಪ್ರೀತಿ ಕೊಡೋ, ಆಮೇಲೆ ಏನು ಕಲ್ಮಶ ಇಲ್ಲದೆ ಪ್ರೀತಿ ತೋರಿಸೋ 2 ಜೀವ ಈ ಭೂಮಿ ಮೇಲಿರೋ ಅಂದರೆ ಅದು ತಂದೆ ತಾಯಿ. ಆ ಜೀವಿಗಳಿಗೆ ಎಷ್ಟಾಗುತ್ತೋ ಅಷ್ಟು ಕೈಯಿಂದ ಏನು ಸಾಧ್ಯ ಅಷ್ಟು ಒಳ್ಳೆಯದು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ
ಜೀವನದಲ್ಲಿ ಎಂಜಾಯ್ ಮಾಡಿ ಕರೆಕ್ಟಾಗಿ ವಿತ್ ದ ರೈಟ್ ಪೀಪಲ್, ಈ ಥರ ಫ್ರೆಂಡ್ಸ್ ಇರಲಿ. ಈಗ ಅಲ್ಲಿ ಹೋಗ್ತಿದ್ದಾನಲ್ಲ ಅವನು ಅಂತೂ ಫಸ್ಟ್ ಇಯರ್ ಇದ್ದಾಗಿಂದ ಫ್ರೆಂಡ್ ಅವನು. ಫಸ್ಟ್ ಇಯರ್ ಇದ್ದಾಗಿದ್ದ ಹೇಗಿದ್ದಾನೆ ಹಂಗೆ ಇರೋದು. ನಾನು ಆ ಥರ ಫ್ರೆಂಡ್ಶಿಪ್ ಮಾಡೋದಿಲ್ಲ, ಯಾರನ್ನೂ ತುಂಬ ಹಚ್ಕೊಳೋದಿಲ್ಲ. ಅಷ್ಟು ದೇವಸ್ಥಾನಕ್ಕೆ ಬಂದೀನಿ, ಈ ಥರ ಹೇಳ್ತಿದ್ದೀನಿ ಅಂದರೆ ಅದು ನಿಜ. ಸೊ ಹೇಳ್ತೀನಿ ನೋಡಿ, ಈಗ ದೇವ್ರಿಗೆ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಬೇಕು. ಇವತ್ತು ತುಂಬ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್, ಅವ್ರದ್ದು ಬರ್ಡೇ. ಗೈಸ್, ಅವ್ರ ಬರ್ಡೇ ದಿನ ನಾವು ಅರ್ಚನೆ ಮಾಡಿಸ್ಬೇಕು. ಇಲ್ಲಿ ನನ್ನ ಬರ್ಡೇ ದಿನವೂ ಇಲ್ಲಿಗೆ ಬಂದಿದ್ದು, ಇಲ್ಲಿ ಬಂದುಬಿಟ್ಟು ಅರ್ಚನೆ ಮಾಡಿಸಿದ್ದು. ಸೊ ಇವತ್ತು ಕೂಡ ಇಲ್ಲೇ ಅರ್ಚನೆ ಮಾಡ್ಸೋಣ. ಗಣಪತಿ ದೇವಸ್ಥಾನ ಇದು. ಸೊ ಮಾಡ್ಸೋಣ, ಅರ್ಚನೆ ಮಾಡಿಸ್ಬಿಟ್ಟು ಸಿಗೋಣ ನಿಮಗೆ. ಬಂದನು ಬರಲಿಲ್ಲಲ್ಲ. ಇಲ್ಲ 2 ದಿನ ನೋಡಿ ಹೆಂಗಾಗಿತ್ತು ಅಂದರೆ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಇವತ್ತು ಫುಲ್ ಮಾತಾಡೋಕ್ಕೆ ಫುಲ್ ಎಫರ್ಟ್ ಆಗ್ಬಿಟ್ಟು ಮಾತಾಡ್ತಿದ್ದೀನಿ ನಾನು. ಇವತ್ತು ಮಾತಾಡಲೇಬೇಕು. ಇವತ್ತು ಮಾತಾಡಲಿಲ್ಲ ಅಂದರೆ ವೇಸ್ಟ್ ಫೆಲೋ ನಾನು. ಅದಕ್ಕೆ I'm doing my level best to tongue twist. ಇಲ್ಲೊಂದು ಮನೆ ಕಟ್ಸ್ಕೊಡ್ತಾನಂತೆ ಇವನು ಮುಂದೆ. ಕೊಡ್ತೇವೆ ನೀರು ಇಲ್ಲೇ ಬಂದು. ಅದು ಚಂದ ಐತಲ್ಲ ಅದು ಮನೆ. ಅದು ಹಳೆ ಕಾಲದ. ಆ ಥರದ್ದೇ ಇಷ್ಟ ಆಗುತ್ತೆ ನನಗೆ. ನಾನು ಅಜ್ಜ ಕಟ್ಟಿ ಕೊಟ್ಟದ್ದು ಅವ್ರಿಗೆ. ನಾನು ಹಿಂಗೆ ಕಟ್ಟಿ ಕೊಡ್ತೆ. ಆ ಥರದ್ದೇ ಇಷ್ಟ ಆಗುತ್ತೆ ನನಗೆ. ಅದೇ ನಾನು ಅಜ್ಜಂದೇ ಮನೆ ಅವ್ರಿಗೆ ಕಟ್ಟಿ ಕೊಟ್ಟದ್ದು. ಹೋಗ್ಬರವ ನಿಮ್ಮ ಅಜ್ಜ ಮನೆಗೆ. ಗೈಸ್, ಇದು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ ರಿಂಗ್ಸ್, ಇಷ್ಟೊಂದು ಇರ್ತಿತ್ತು. ಈಗ ನೋಡಿದರೆ ಇಷ್ಟೇ ಇರೋದು. ಓಲ್ಡ್ ಮೆಮೊರೀಸ್. ಬಾಯ್ಸ್ಗೆ ಇಷ್ಟಿದ್ರೆ ಸಾಕು, ನಮ್ಮ ಗಾಡಿ ತಿರುಗಾಡೋದಕ್ಕೆ. ಅದು ದೇವಸ್ಥಾನ ಆದರೂ ನೀಟಾಗಿ ಪೀಸ್ಫುಲ್ಲಾಗಿರ್ಬೇಕು. ಇವಾಗ ಸಾಕು, ನನಗೆ ರಿಲೀಫ್. ಒಂದ್ಸಲ ಹೋಗಿ ಬಂದು ಬಾಯ್ಸ್ ಲವ್ ಬೈಕ್. This is the reason behind it. Where the gears, safety gears, which are required. ಬಂದು ಈಗ ವೀರಾಂಜನೇಯ ಟೆಂಪಲ್ ಇದು ಇಲ್ಲೇ ಇರೋದು. ಕುಂದಾಪುರ ಇದು ಬಾಜುನೇ ಇರೋದು. ಫೇಮಸ್ ಸ್ಟ್ಯಾಚ್ಯೂ ಆಫ್ ಹನುಮಾನ್ಜಿ. ಜೈ ಶ್ರೀರಾಮ್.
ದೇವಸ್ಥಾನ ಫುಲ್ ನೆಮ್ಮದಿಯಾಗಿ ದೇವಸ್ಥಾನ ಆಯಿತು. ಎಷ್ಟು ಆನಂದ ಇತ್ತಂದರೆ ಇವತ್ತು ಎಷ್ಟು ಆನಂದ ಇತ್ತು. ಓ ಮೈ ಗಾಡ್, ಇವತ್ತು ಸೊ ರೈಸ್ ಮೆಣಸು ತಿಂತೀವಿ ರೆಗ್ಯುಲರ್ ಅಂಗಡೀಲಿ ಮತ್ತು ಶಿವ ರೈಸ್ ಪ್ರೀತಿ ಬಂದಿದ್ದು ದಿನ ಇಲ್ಲಿಗೆ ಏನಾಗುತ್ತೆ ಫುಲ್ಲು ಎಂಜಾಯ್ ಮಾಡಿದ್ರು. ಫುಲ್ಲು ಟೆಂಪಲ್ ಆಗ್ತಾಯಿದ್ರು. ಗೈಸ್ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ see you in the next vlog guys. Bye.